ಜನ ಇದ್ದಿದ್ದು 500 ಜನ ಮೇಲೆ ಅವನೇ ಸರ್, ಅವನೇ ಮೇಂಟೈನ್ ಮಾಡಿದ್ದು. ನಾನು ಕಳಿಸಿರೋದು ಸರ್, ಅದು ಯಾರು ಸರ್ ತೋರಿಸಿ ಸರ್, ಅವನೇ ಮೇನು. ಈಗ ಸ್ಟೇಷನ್ ಹತ್ರ ಬಂದು ಸಿಕ್ಕಾಕೊಂಡಲ್ಲ, ಟೈರ್ ಕಳ್ತೋಗಿದೆ ಅಂತ ಹೇಳ್ಬಿಟ್ಟು ನೋಡಿ, ಇವನೇ ಬಂದು ಸಿಕ್ಕಾಕೊಂಡಿದ್ದ ಅಲ್ಲಿ. ಇವನೇನೆ ಎಲ್ಲ ಇದನ್ನ ಮಾಡಿದ್ರು ನೋಡಿ, ಮಾಸ್ಕ್ ಹಾಕೊಂಡಿದ್ದಾನೆ. ಈಗ ಅಲ್ಲಿ ಬಂದ್ಬಿಟ್ಟು ನಮ್ದು JCB ಟೈರ್ ಕಳೆದೋಗ್ಬಿಟ್ಟೈತೆ ಅಂತ ಬಂದಿದ್ದಲ್ಲ, ಇಟ್ಕೊಂಡು ಕಳಿಸ್ತೀನಿ ನಿಮ್ಗೆ ಬಿಡಿ. ಇದು ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ನೋಡಿ ಸರ್. ಇಲ್ಲಿ ಮನೆ ಇತ್ತ ಇಲ್ಲಿ ಸರ್, ಅದು ಸರ್ ಎಲ್ಲ ಎತ್ತಿರ್ತಾರೆ ನೋಡಿ ಸರ್. ನಾವು ಒಳಗಡೆ ಇಟ್ಟಿದ್ವಲ್ಲ ಸರ್, ಅದನ್ನು ಎತ್ತಿರ್ಬೋದು, ಇಲ್ಲ ಅವ್ರದ್ದು ಗೊತ್ತಿಲ್ಲ. ಎಲ್ಲಿ ಸರ್, ಎಲ್ಲಿ ಸರ್ ಕಡೆಗೆ ಬನ್ನಿ, ಇಲ್ಲಿ ಈ ಕಡೆ ಮುಚ್ಚು, ಅದು ಇದು ಮಾಡ್ಕೊಳ್ಳಿ. ಪೊಲೀಸರು ಬರಲಿ. ಯಾರು ಮುಟ್ಟಕ್ಕೆ ಹೋಗ್ಬೇಡಿ. ಇಲ್ಲ ಸರ್, ಸರ್ ಎಷ್ಟು ಜನ ಬಂದಿದ್ರು, ಏನು ಎತ್ತ ಸ್ವಲ್ಪ ಹೇಳಿ ಸರ್. 500 ಜನ ಇದ್ರು. 500 ಜನ ಸರ್, 500 ಜನ ಲೇಡೀಸು ಜೆಂಟ್ಸು ಎಲ್ಲ ಇದ್ರು. ಇದೆಲ್ಲ ಮಾಡಿಸಿರೋದೆಲ್ಲ ಶ್ರೀನಿವಾಸು, ರವಿಚಂದ್ರ, ಆಮೇಲೆ ನೇಮ್ ಸಾಬ್ ಬಂದ್ಬಿಟ್ಟು ಅವನೊಬ್ಬನು, ಅವರು 3 ಜನ ಸೇರಿ ಇದು ದೌರ್ಜನ್ಯ, ದಲಿತರ ಜಮೀನಿಗೆ ದೌರ್ಜನ್ಯ ಮಾಡಿ ನಮ್ಮನ್ನ ಈ ತರ ಒಡಿಸ್ತೀನಿ. ಇಲ್ಲಿ ಮನೆ ಇತ್ತ ಇಲ್ಲಿ ಮನೆ, ದೇವಸ್ಥಾನ, ಮನೆ ಎಲ್ಲ ಇತ್ತು. ಮನೆ ಕಟ್ಕೊಂಡಿದ್ವಿ, ಮನೆ ಎಲ್ಲ ಒಡೆದಾಕಿ ಈ ತರ ಮಾಡವ್ರೆ ಸರ್. ಮನೆ ಗಿನ ಎಲ್ಲ ಇತ್ತು ಸರ್. ಮನೆ ಸೊಪ್ಪು ಹಾಕಿದ್ರಿ, ಎಲ್ಲ ಮುಂದೆ ನಡ್ರಿ ಹಂಗೆ, ಮುಂದೆ ಜೋಳ ಹಾಕಿದ್ರಿ. ಮುಟ್ಟೋದು ಗಡ್ಪಾರಿ, ಮುಟ್ಟೋದು ಗಡ್ಪಾರಿ ಸರ್. ಒಳಗಡೆ ಬಂದಿಲ್ಲ ಸರ್, ಅವರು ಒಳಗಡೆ ಬಂದಿಲ್ಲ ಸರ್. ನೋಡಿ ಸರ್, ಅದು ದೇವಸ್ಥಾನ. ಯಾವ್ದು ಸರ್, ಯಾವ್ದು ಮನೆ? ಇದು ದೇವಸ್ಥಾನ. ಅಲ್ಲಿಂದ ಇತ್ತು ದೇವಸ್ಥಾನ, ಅಲ್ಲಿದೆಯಲ್ಲ ಕಲ್ಲುಗಳು, ಸಿಮೆಂಟ್ ಕಲ್ಲು ತೋರಲ್ಲ ಸರ್, ದೇವಸ್ಥಾನ ಟೋಟಲ್ ದೇವಸ್ಥಾನ. ಇದು ಮನೆ ಸರ್. ಬೆಳೆ ಟೋಟಲ್ ಕೋಳಿಗಳು, 500 ಕೋಳಿಗಳು ಇದ್ವು ಸರ್. 500 ಕೋಳಿಗಳು, ಒಂದು ಕೋಳಿನೂ ಇಲ್ಲ, ಏನೂ ಇಲ್ಲ, ಎಲ್ಲ ತಳ್ಬಿಟ್ಟು ಹೋಗೋರು ನೋಡಿ ಸರ್. ಅಲ್ಲಗಡ್ಡೆ ಇತ್ತು ಸರ್, ಟಮಟೆಗಳು, ಬೇಸು, ತುಡುಮು ಎಲ್ಲ 500 ಟಮಟೆ ಇದ್ವು, ಅವು ಇಲ್ಲ ಸರ್. ಎಲ್ಲ ಹಿಂಗ್ ಮಾಡೋರ ಸರ್. ನೀವು ಇವ್ರು ಬಂದಾಗ ಪೊಲೀಸರು ಇದ್ರೆ ಇಲ್ಲಿ? ಇಲ್ಲ, ಆಮೇಲೆ ಬಂದ್ರು ಸರ್ ಪೊಲೀಸರು. ಬಂದ್ರು ಅಲ್ಲೇ ನಿಂತ್ಕೊಂಡಿದ್ರೆ ಹೊರತು ನಿಂತ್ ಕಡೆ ನಮಗ್ ಬಂದು ಇದು ಮಾಡಿಲ್ಲ. ಬಂದು ನಿತ್ಕಪ್ಪ ನಿಲ್ಸ್ರೋ ಅಂತ ಏನು ಕೇಳಿಲ್ಲ ಸರ್. ಇದು ಮನೆ ರಾತ್ರಿ ಎಷ್ಟು ಗಂಟೆಗೆ ಬಂದಿದ್ರು ಸರ್? 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ ಸರ್. ರಾಷ್ಟ್ರ 12 ಗಂಟೆಗೆ, 12 ಗಂಟೆಯಿಂದ ಸ್ಟಾರ್ಟ್ ಮಾಡಿರೋದು. 3-4 ಗಂಟೆ ಕೆಲಸ ಮಾಡ್ಕೊಂಡು ಹೋಗೋರೆ ಸರ್. ಮನೇಲಿ ಎಷ್ಟು ಜನ ಇದ್ರಿ ಸರ್? 5 ಜನ ಇದ್ರಿ ಸರ್. ಮನೇಲಿ ಚಿಕ್ಕ ಹುಡುಗ, ಅಕ್ಕನ ಮಗ ಬಿದ್ದು ಕೈ ಕಾಲು ಲೇಟ್ ಮಾಡ್ಕೊಂಡು ಮನೇಲಿ ಮಲ್ಕೊಂಡವನೆ ಸರ್ ಈಗ. ಹಾಗಾಗಿ ಎಲ್ಲ ಸೇರಿ ಬಂದು 500 ಜನ ಸೇರ್ಕೊಂಡು ಇವನ್ ಶ್ರೀನಿವಾಸು, ರವಿಚಂದ್ರನ್ ರೆಡ್ಡಿ, ಪ್ರೆಸ್ಟೀಜ್ ಓನರು ಇವರೆಲ್ಲ ಸೇರಿ ಹೇಳ್ಕೊಂಡೇ ಬಂದ್ರು. ನಾವು ಡಮಲೇಷನ್ ಮಾಡಿಸ್ತೀರಿ, ನಿಮ್ಗೇನು ಕೊಡಲ್ಲ, ಇದು ನಮ್ದೇ ಜಾಗ ಅಂತ ಹೇಳ್ಕೊಂಡಿದ್ರು. ಎಲ್ಲ ಬಂದು ಡಮಲೇಷನ್ ಮಾಡ್ಬಿಟ್ಟು ಹೋಗವ್ರೆ ಸರ್ ಈಗ. ಎಲ್ಲರಿಗೂ ಏಟಾಗಿದೆ. ಇವನು ಹೊಡೆದವ್ರೆ ಹುಡುಗರನ್ನ, ಆಮೇಲೆ ನಮ್ಮ ತಂದೆಯವ್ರಿಗೂ ಇದು ಮಾಡವ್ರೆ, ಆಮೇಲೆ ಹುಡುಗನಿಗೂ ಇದು ಮಾಡವ್ರೆ. ಎಲ್ಲ ಡಮಲೇಷನ್ ಟೋಟಲ್ ಆಗಿ ಅಲ್ಗಂಟೆನೂ ಜಾಗ ನಮ್ದೇ ಸರ್. ಸರ್ ಅದೊಂದು ಕಿತ್ತಾಕಿಲ್ಲ ನೋಡಿ ಸರ್. ಸರ್ ಪ್ರಕಾಶ್ ಸರ್, ಅದೊಂದು ಕಿತ್ತಾಕಿಲ್ಲ ನೋಡಿ ಸರ್, ಹಂಗೆ ಬಿಟ್ಟವ್ರೆ ಕ್ಲೀನ್ ಆಗಿ. ಆಗೋದು ನಾವು ಕಟ್ಟಿದ್ ಸರ್. ಅದು ಬಿಳಿ ಮನೆ ಇದೆಯಲ್ಲ ಶೆಡ್, ಇದಾಕಿದಿರಲ್ಲ ಸರ್, ಹಸಿರು ಕಲರ್ದು ಹತ್ರ ಹಾಕಿದಿರಲ್ಲ, ಅದೆಲ್ಲ ನಾವ್ ಹಾಕಿದ್ದಿದ್ಯಾ. ಎಲ್ಲ ಅಲ್ಲೂ 2 ರೂಮ್ ಇದ್ವು, ಲಾಸ್ಟಲ್ಲಿ 2 ರೂಮ್ ಇದ್ವು. ಈ ಕಡೆ ಎಲ್ಲ ಸೊಪ್ಪು ಬೆಳೆದಿತ್ತು, ಈ ಕಡೆ ಎಲ್ಲ ಜೋಳ ಬಂದಿತ್ತು. ಈ ತರ ಮಾಡ್ಬಿಟ್ಟು ಹೋಗ್ಬಿಟ್ರು ಸರ್. ಆಕ್ಚುಲಿ ನಿಮ್ಮ ಜಮೀನು ನಿಮ್ಮ ಹೆಸರಿಗೆ ಇದೆಯಲ್ವಾ ಇದು? ಹೌದು ಸರ್. 500 ಜನ ಮೇಲೆ ಅವನೇ ಸರ್, ಅವನೇ ಮೇಂಟೈನ್ ಮಾಡಿದ್ದು. ನಾನು ಕಳಿಸಿರೋದು ಸರ್, ಅದು ಯಾರು ಸರ್ ತೋರಿಸಿ ಸರ್, ಅವನೇ ಮೇನು. ಈಗ ಸ್ಟೇಷನ್ ಹತ್ರ ಬಂದು ಸಿಕ್ಕಾಕೊಂಡಲ್ಲ, ಟೈರ್ ಕಳ್ತೋಗಿದೆ ಅಂತ ಹೇಳ್ಬಿಟ್ಟು ನೋಡಿ, ಇವನೇ ಬಂದು ಸಿಕ್ಕಾಕೊಂಡಿದ್ದ ಅಲ್ಲಿ. ಇವನೇನೆ ಎಲ್ಲ ಇದನ್ನ ಮಾಡಿದ್ರು ನೋಡಿ, ಮಾಸ್ಕ್ ಹಾಕೊಂಡಿದ್ದಾನೆ. ಈಗ ಅಲ್ಲಿ ಬಂದ್ಬಿಟ್ಟು ನಮ್ದು JCB ಟೈರ್ ಕಳೆದೋಗ್ಬಿಟ್ಟೈತೆ ಅಂತ ಬಂದಿದ್ದಲ್ಲ, ಇಟ್ಕೊಂಡು ಕಳಿಸ್ತೀನಿ ನಿಮ್ಗೆ ಬಿಡಿ. ಇದು ಹೇಳಿ ಸರ್, ಏನು ಸರ್ ಇದು ಕೇಸು? ಏನಾಗಿತ್ತು? ಎಷ್ಟು ವರ್ಷದಿಂದ ಇದಾಗ್ತಿತ್ತು? ಆ್ಯಕ್ಚುಲಿ ಏನಾಗಿದೆ ಸರ್? ಯಾವ ಇದು ಮಾಡಿರೋದು ಅಂತ? ಆ್ಯಕ್ಚುಲಿ ಈ ಸರ್ವೆ ನಂಬರ್ 352 ಮತ್ತು 362 ಬೇಗೂರು ಗ್ರಾಮದ ಸರ್ವೆ ನಂಬರ್ 352, 362ರಲ್ಲಿ ಎಡಗೈ ದೊಣ್ಣೆ ಮುನಿಗ ಅಂತ
ಅವ್ರ ವಂಶಸ್ಥರು ಇಲ್ಲಿ ಜೀವನ ಮಾಡ್ಕೊಂಡು ವಾಸ ಮಾಡ್ಕೊಂಡಿದ್ರು. ಎಡಗೈ ದೊಣ್ಣೆ ಮುನಿಗನ ಆಗಿನ ಕಾಲದಲ್ಲಿ ಸುಮಾರು 100 ವರ್ಷಗಳ ಹಿಂದೆ 12 ಎಕರೆ ಜಮೀನು ಅವ್ರದ್ದಿತ್ತು. 12 ಎಕರೆ. ಇದು ಆ್ಯಕ್ಚುಲಿ ಇದೆಲ್ಲ ಗ್ರ್ಯಾಂಟ್ ಲ್ಯಾಂಡ್ ಇದೆಲ್ಲ, ಗ್ರ್ಯಾಂಟ್ ಲ್ಯಾಂಡ್ ಇದೆ. ಗ್ರ್ಯಾಂಟ್ ಲ್ಯಾಂಡ್ ಆದಮೇಲೆ ಇವರು ಮುನಿಸ್ವಾಮಿ ಏನಿದ್ದಾರೆ ಈಗ ಸದ್ಯ ಈ ಜಾಗದಲ್ಲಿ ಇದ್ದಂಥವರು, ಅವರು 70-80 ವರ್ಷದಿಂದ ಇದೇ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಮುತ್ತಾತನ ಆಸ್ತಿ ಇದು. ಈ ಜಾಗದಲ್ಲಿ ವಾಸ ಮಾಡ್ತಿದ್ದಾರೆ. ಈ ಅವರ ಅಣ್ಣ ತಮ್ಮಂದಿರು ಕೆಲವರೆಲ್ಲ ಮಾರ್ಕೊಂಡಿದ್ದಾರೆ, ವಿತೌಟ್ ಸೇಲ್ ಪರ್ಮಿಷನ್ನು ಮಾರ್ಕೊಂಡಿದ್ದಾರೆ ಕೆಲವು ಲ್ಯಾಂಡೆಲ್ಲ. ಬಟ್ ಇವ್ರ ಜಾಗನ ಇವ್ರು ಉಳಿಸ್ಕೊಂಡಿದ್ರು, ಯಾರಿಗೂ ಮಾರಿರಲಿಲ್ಲ. ಈ ಜಾಗನ ಕಬಳಿಸ್ಬೇಕು ಅಂತೇಳಿ ಇಲ್ಲಿ ಒಂದು ಬೇಗೂರಿನ ಸರೌಂಡಿಂಗಲ್ಲಿ ಒಂದು ದೊಡ್ಡ ಲ್ಯಾಂಡ್ ಮಾಫಿಯಾ ಇದ್ದಾರೆ, HR ರವಿಚಂದ್ರ ಅಲಿಯಾಸ್ ರವಿರೆಡ್ಡಿ ಅಂತ. ಇವರು ಮ್ಯಾಕ್ಸಿಮಮ್ ದಲಿತರ ಜಮೀನುಗಳನ್ನು ಕವಡೆ ಕಿಮ್ಮತ್ತು ಕೊಟ್ಟು ಯಾರೋ ಒಬ್ಬರು ಫ್ಯಾಮಿಲಿನಲ್ಲಿ ಯಾರೋ ಒಬ್ಬರದ್ದು ಸೈನ್ ಹಾಕ್ಸ್ಕೊಳ್ಳೋದು, ಮೋಸ ಮಾಡಿ ಕಿತ್ಕೊಳ್ತಕ್ಕಂಥದ್ದು ಇವರು ಹಾಬಿಯವರು. ಸುಮಾರು ಈ ಕಡೆ ಅವ್ರು ಲೆಕ್ಕ ತೆಗೀತಾ ಹೋದರೆ ರವಿಚಂದ್ರ ಆ್ಯಂಡ್ ಫ್ಯಾಮಿಲಿದು ಒಂದು 500-600 ಎಕರೆ ಅಷ್ಟು ಲ್ಯಾಂಡ್ಗಳಿದ್ದಾವೆ. ಎಲ್ಲದರಲ್ಲಿ ಮ್ಯಾಕ್ಸಿಮಮ್ PTCL ಲ್ಯಾಂಡ್ ಇದ್ದಾವೆ, ತೋಟಿ ನಾಮ್ತಿ ಲ್ಯಾಂಡ್ ಇದ್ದಾವೆ, ಯಾವುದಕ್ಕೂ ಸೇಲ್ ಪರ್ಮಿಷನ್ ಇಲ್ಲ, ಎಲ್ಲ ಮೋಸ ಮಾಡಿ ಕಿತ್ಕೊಂಡಿರ್ತಕ್ಕಂಥ ಲ್ಯಾಂಡ್ಗಳೇ ಇದ್ದಾವೆ. ಈ ದೌರ್ಜನ್ಯ ಮಾಡಿ ನೋಡಿ ಇವಾಗ ಮಾಡಿದ್ದಾರೆ. ರಾತ್ರಿ ಸುಮಾರು 500 ಜನ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಇತ್ತು, ಶಾಂತಿ ಮುನೇಶ್ವರ ದೇವಸ್ಥಾನ ಇತ್ತು. ದಲಿತರ ದೇವಸ್ಥಾನವನ್ನು ಅವರ ಮನೆಯನ್ನು ಸಾರಾಸಗಟಾಗಿ ಒಡೆದಾಕಿ ಏನೂ ಇಲ್ದಂಗೆ ನೆಲಸಮ ಮಾಡಿ ಇವತ್ತು ಈ ಜಾಗನ ಅವ್ರು ಕಬಳಿಕೆ ಮಾಡೋದಕ್ಕೋಸ್ಕರ ರವಿರೆಡ್ಡಿ ಮತ್ತು ಈ ಪ್ರೆಸ್ಟೀಜ್ ಕಂಪ್ನಿಯಲ್ಲಿ ಇರ್ತಕ್ಕಂಥ ಮುಖ್ಯವಾಗಿ ನಯೀಮ್ ನೂರ್ ಅವರೇ ಈ ಮೇಲ್ವಿಚಾರಣೆ ಮಾಡೋದು, ಇಂಥ ಕೆಲಸಗಳಿಗೆಲ್ಲ ಅವರೇ ಮೇಲ್ವಿಚಾರಣೆ ಮಾಡೋದಂತೆ. ಅವರು ಸುಮಾರು ಇವ್ರ ಹತ್ರ ಕೇಳಿದ್ರು ಮಾರಾಟ ಮಾಡಿ ಅಂತ. ಇಲ್ಲ, ನಮ್ಮ ದೇವಸ್ಥಾನ ಜಾಗ ನಾವು ಬಿಟ್ಕೊಡೋದಿಲ್ಲ ಅಂದರು. ಸರಿ, ನಾವು ಆಗ ಹೇಳಿದ್ರು ಬಿಟ್ಕೊಡೋದೇ ಆದರೆ ಅದಕ್ಕೆ ಸರಿಯಾದ ಕಿಮ್ಮತ್ತು ಕೊಡಬೇಕು, ನೀವು ಅವ್ರ ಜಾಗಕ್ಕೆ ಸರಿಯಾದ ಕಿಮ್ಮತ್ತು ಕೊಡಬೇಕು ಅಂದು. ಇಲ್ಲ, ಆಗಲ್ಲ, ನಾವು ಕೊಟ್ಟಿದ್ದ ದುಡ್ಡು ತಗೊಂಡು ಹೋಗಬೇಕು ಅಂತೇಳಿ ತುಂಬ ಪ್ರೆಷರೈಸ್ ಮಾಡಿದ್ರು. ಒಪ್ಕೊಳ್ಳಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ರಾತ್ರಿ ಏಕಾಏಕಿ ಸುಮಾರು 400-500 ಜನ ಗೂಂಡಾಗಳನ್ನ ಕರ್ಕೊಂಡು ಬಂದು ಈ ಥರ ನೆಲಸಮ ಮಾಡಿದ್ದಾರೆ. ಇಬ್ಬರನ್ನ ಕಿಡ್ನಾಪ್ ಮಾಡಿದರು, ಇಬ್ಬರು ಮಕ್ಕಳನ್ನ ಕಿಡ್ನಾಪ್ ಮಾಡಿದರು. ಯಾವಾಗ ನಾವು ಇನ್ಸ್ಪೆಕ್ಟ್ರಿಗೆ ಹೇಳ್ದೋ ಕಿಡ್ನಾಪ್ ಮಾಡೋರಿಗೆ ಹೆಚ್ಚು ಕಡಿಮೆ ಆದರೂ ತುಂಬ ಸೀರಿಯಸ್ ಆಗುತ್ತೆ, ಅವ್ರು ಬರಲಿಲ್ಲ ಅಂದರೆ ನಾವು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಹೇಳ್ತಾ ವಿದಿನ್ ಒಂದು 10-15 ನಿಮಿಷದಲ್ಲಿ ಅವರು ಸ್ಟೇಷನ್ ಹತ್ರ ಬರ್ತಾರೆ. ಅವ್ರನ್ನ ಕರ್ಕೊಂಬಂದು ಸ್ಟೇಷನ್ ಸರೌಂಡಿಂಗಲ್ಲಿ ಹಿಂದೆಗಡೆ ಬಿಟ್ಟು ಹೋಗ್ತಾರೆ ಅವರು. ಅಂದರೆ ಇನ್ಸ್ಪೆಕ್ಟ್ರಿಗೆ ನಾವು ಫೋನ್ ಮಾಡಿದ್ದು 10-15 ನಿಮಿಷಕ್ಕೆ ಅವರು ಹಂಗೆ ಕರ್ಕೊಂಬಂದು ಬಿಟ್ಟು ಹೋದ್ರು ಅನ್ನತಕ್ಕಂಥದ್ದು ನೇರ ಕಾಣಿಸ್ತಕ್ಕಂಥ ವಿಚಾರ ಇದು. ಇದರಲ್ಲಿ ಇಂಥ ಏನು ಡೆಮಾಲಿಷನ್ ಕಾರ್ಯಕ್ರಮಗಳೇನು ಮಾಡ್ತಿದ್ದಾರೆ, ಇದೆಲ್ಲ ಸ್ಟೇಷನ್ ಬುಕ್ ಮಾಡ್ಕೊಂಡು ಮಾಡೋದು. ಇದರಲ್ಲಿ ಇನ್ಸ್ಪೆಕ್ಟರ್ ಇನ್ವಾಲ್ವ್ ಇರ್ತಾರೆ, ACP ಇನ್ವಾಲ್ವ್ ಇರ್ತಾರೆ, ಹೈಯರ್ ಅಥಾರಿಟೀಸ್ ಕೆಲವರೆಲ್ಲ ಇನ್ವಾಲ್ವ್ ಆಗಿ ಮಾಡ್ತಾ ಇರ್ತಾರೆ. ಇವರೆಲ್ಲರದ್ದು ಕಾಲ್ ರೆಕಾರ್ಡ್ಸ್ ತೆಗೆದ್ರೆ ಇವರೆಲ್ಲರೂ ಜೈಲಲ್ಲಿರಬೇಕು. ಏನು ಇವರು ಡೆಮಾಲಿಷನ್ ಮಾಡಿ ಹೋದ್ರು 400-500 ಜನ, ಅವರೇ ಅಲ್ಲ, ಅವ್ರ ಜೊತೆಯಲ್ಲಿ ಆಫೀಸರ್ಸು, ಪೊಲೀಸ್ ಆಫೀಸರ್ಸು, ಅದಾದ ಮೇಲೆ ಏನು ಲ್ಯಾಂಡ್ ಮಾಫಿಯಾ ಇದೆ, ರವಿರೆಡ್ಡಿ ಇರ್ಬೋದು, ಈ ಪ್ರೆಸ್ಟೀಜ್ ಕಂಪ್ನಿಯವರು ಇರ್ಬೋದು. ಈ ಸುಮಾರು 32 ಎಕರೆನಲ್ಲಿ ದಲಿತರ ಜಮೀನೇ ಹೆಚ್ಚಿಗೆ ಇದೆ. ಇದರಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ, ಬಾವಿಗಳೆಲ್ಲ ಮುಚ್ಚೋಗಿದೆ, ಬಫರ್ ಝೋನ್ ಬಿಟ್ಟಿಲ್ಲ, ಬಫರ್ ಝೋನ್ ಕಳ್ತನ ಮಾಡಿದ್ದಾರೆ. ಎಲ್ಲ ಕಳ್ತನ ಮಾಡಿ ಇವರು ಪ್ರಾಜೆಕ್ಟ್ ಮಾಡೋದಕ್ಕೋಸ್ಕರ ಮಾಡ್ತಿದ್ದಾರೆ. 32 ಎಕರೆ ಪ್ರಾಜೆಕ್ಟು ಇವ್ರಿಗೇನಪ್ಪ ಅಂದರೆ ಬಡವ್ರ ಜಮೀನನ್ನು ಕಿತ್ಕೊಂಡು ಇವರು ಶ್ರೀಮಂತರಾಗಬೇಕು, ಅದಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಪ್ರಾಜೆಕ್ಟ್ಗಳು ಇವೆಲ್ಲ. ಇದ್ರ ವಿರುದ್ಧ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಸುಮಾರು 1 ವರ್ಷದಿಂದ ನಾವು ಇವ್ರ ಜೊತೆಲಿ ಬೆಂಬಲವಾಗಿ ನಿಂತ್ಕೊಂಡು ಹೋರಾಟ ಮಾಡಿದ್ದಕ್ಕೆ ನಮ್ಮ ಮೇಲೆ ಸುಳ್ಳು ಕೇಸ್ಗಳ ದಾಖಲು ಮಾಡಿದ್ರು, ನಮ್ಮ ಮೇಲೆ ಪ್ರೊಟೆಸ್ಟ್ಗಳು ಮಾಡಿಸಿದ್ರು, ಏನೆಲ್ಲ ಪ್ರಯತ್ನಗಳೆಲ್ಲ ಮಾಡಿದ್ರು. ನಿನ್ನೆ ರಾತ್ರಿ ನಮ್ಮ ಕಚೇರಿಗೆ ಹಲ್ಲೆ ಮಾಡೋದಕ್ಕೆ ಅಂತ ಜನಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ನಾವು ಕೇಸ್ ದಾಖಲಿಸ್ತೀವಿ. ಅಲ್ಲಿ ಯಾರ್ಯಾರು ಬಂದಿದ್ರು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗುತ್ತೆ. ನಾವು ನಮ್ಮ ಏನೋ ಅದೃಷ್ಟಕ್ಕೆ ನಾವು ಇದು ಗೇಟ್ ಬಾಗಿಲು ತೆಗೆದಿಲ್ಲ, ಇಲ್ಲಾಂದರೆ ನಮ್ಮೇಲೂ ರಾತ್ರಿ ಹಲ್ಲೆ ಆಗ್ತಿತ್ತು. ಬಹುಶಃ ಇವ್ರನ್ನ ಕಿಡ್ನಾಪ್ ಮಾಡಿದಾಗ ನಮ್ಮನ್ನು ಕಿಡ್ನಾಪ್ ಮಾಡಿರ್ತಿದ್ರು. ನಾವು ಇವತ್ತು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡೋದಕ್ಕೆ ಅವಕಾಶ ಇರ್ತಿರಲಿಲ್ಲ. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಇನ್ವಾಲ್ವ್ ಆಗಿದೆ. ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಒಳ್ಳೆ ಅಧಿಕಾರಿಗಳನ್ನಿಟ್ಟು ತನಿಖೆ ಮಾಡಲಿಲ್ಲ ಅಂದರೆ ನಾವು ಇದನ್ನು ತುಂಬ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ರಾಜ್ಯ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಬೇಕಾಗಿ ಬರ್ತದೆ. ನಾವು ಕಾಂಗ್ರೆಸ್ ಸರ್ಕಾರ ಏನು ದಲಿತರ ಪರವಾದ ತುಳಿತಕ್ಕೆ ಒಳಗಾದವರ ಪರವಾದ ಸರ್ಕಾರ ಅಂತ ನಂಬಿದ್ದೀವಿ. ಆ ನಂಬಿಕೆಯನ್ನು ಕಳ್ಕೋಬಾರ್ದು. ಕಳ್ಕೊಂಡ್ರೆ ಮಾತ್ರ ಇದು ತುಂಬ ದೊಡ್ಡ ಹೋರಾಟ ಆಗ್ತದೆ. ಪ್ರಕಾಶ್ ಬಾಬು, ಜನಾಧಿಕಾರ ಸಂಘಟನೆ ಪರಿಷತ್. ಈಗಾಗಲೇ ಅವ್ರು ರವಿಚಂದ್ರ ಮೇಲೆ ಅಟ್ರಾಸಿಟಿ ಒಂದು FIR ಕೂಡ ಆಗಿತ್ತು. FIR ಆಗಿ ಅವರು ಸ್ಟೇ ತೊಗೊಂಡಿದ್ದಾರೆ, ಕೋರ್ಟಲ್ಲಿ ಬೇಲ್ ತೊಗೊಂಡಿದ್ದಾರೆ. ಬೇಲ್ ಕಂಡೀಷನಲ್ಲಿ ಹೇಳಿದ್ದಾರೆ ಈ ಥರ ಅಪರಾಧಗಳನ್ನ ಮತ್ತೆ ನೀವು ಮರುಕಳಿಸಬಾರ್ದು ಅಂತ ಹೇಳಿದ್ದಾರೆ. ಆಗಿದ್ರು ಕೂಡ ಅಂಥದೇ ಅಪರಾಧ ಮಾಡಿದ್ದಾರೆ. ಈಗ ಅವ್ರನ್ನ ಬೇಲ್ ಕ್ಯಾನ್ಸಲ್ ಮಾಡಿ ಅರೆಸ್ಟ್ ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರಬೇಕಾಗಿರ್ತಕ್ಕಂಥ ವಿಚಾರ ಇದೆ. ಓಕೆ ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.